ತಾವು ಕೂಡ ವಿಷಯ. ಭಾಗಿಯಾಗಿದ್ರಿ. ನಾವು ಪ್ರಥಮ ಬಾರಿ ಭಾಗಿಯಾಗಿದ್ದು ಯಾವ ಕಾಶಿ ಪೀಠದ ಮೇಲೆ ಕುಂತ ನಂತರ ಇದು ಪ್ರಥಮವಾಗಿ ನಾವು ಈ ಒಂದು ಭಾಗ್ಯ ಮೊದಲು ನೋಡಿದ್ದಿಲ್ಲ. ಪ್ರಥಮವಾಗಿ ನೋಡಿದ ಭಾಳಷ್ಟು ಎಲ್ಲ ಭಕ್ತ ಸಾಗರದಲ್ಲಿ ಯಾವ ತೈಲ ಮಜ್ಜನ ಅಭಿಷೇಕ ಆಗ್ತಾ ಇರೋದು ನೋಡಿ ಭಾಳಷ್ಟು ಆನಂದ ಅನ್ನಿಸ್ತು. ಎಲ್ಲ ಭಕ್ತ ಸಾಗರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆ ಮರುಳಸಿದ್ಧರ ಆಶೀರ್ವಾದ ಸದೈವ ಇರಲಿ. ಇದೇ ಥರನಾಗಿ ತಮ್ಮ ಒಂದು ಹಿಂದೂ ಸಂಸ್ಕೃತಿ, ತಮ್ಮ ವೀರಶೈವ ಸಂಸ್ಕೃತಿ ಇದೇ ಥರ ಬೆಳೀತಾ ಇರಬೇಕೆಂಬ ಒಂದು ಆಶೆ. ಎಷ್ಟು ಈ ರಾಜ್ಯ ಹೊರ ರಾಜ್ಯದಿಂದ ಭಕ್ತರು ಬರ್ತಾರೆ, ಆದ್ರೆ ಈ ವಿಶೇಷ ಈ ತರ ಹೇಗೆ ಅನಿಸ್ತು ಗುರುಗಳೇ ನಿಮಗೂ ಕೂಡ? ಈ ತೈಲಾಭಿಷೇಕ ನೋಡಿದಾಗ ಒಂದ್ ಕಡೆ ದೇವರ ಮೂರ್ತಿಗಳಿಗೆ ಅಭಿಷೇಕ ಆಗ್ತವೆ, ಒಂದ್ ಕಡೆ ಶಿಖರದ ಅದು ವಿಶೇಷವಾಗಿ ವಿಶೇಷ ಅಂದ್ರೆ ಜನರ ಮೈ ಮೇಲಿದ್ದ ಎಣ್ಣೆ ಕಾಣ್ತಾ ಹೊರತು ಶಿಖರ ಮೇಲಿದ್ದ ಎಣ್ಣೆ ಕಾಣಿಸ್ತಾ ಇಲ್ಲ. ಅದು ವಿಶೇಷ ಇಲ್ಲಿ. ಒಂದು ಇದು ಪ್ರಕೃತಿದ್ದು ಅದು ಶಿಖರಕ್ಕೆ ರಕ್ಷಣೆಗೋಸ್ಕರವಾಗಿ ಮೊದಲಿಂದ ಇದು ಪರಂಪರೆ ಬಂದಿರ್ಬೋದು ಅಂತ ಅನಿಸ್ತದೆ. ಯಾಕೆ ಇಲ್ಲಿ ಇತಿಹಾಸ ಅದ್ರಲ್ಲಿ ನೋಡಿದರೆ ಒಂದು ನಮ್ಮ ಏನು ಶಿಲಾ ಇರ್ತವೆ, ಆ ಶಿಲಾದ ಒಂದು ರಕ್ಷಣೆಗೋಸ್ಕರ ಅಭಿಷೇಕ ಇತ್ಯಾದಿಗಳು ಬೇಕಾಗ್ತಾ ಇರ್ತವೆ. ಆ ಒಂದು ಇದರಲ್ಲಿ ಇವತ್ತು ಮಹಾರಾಷ್ಟ್ರ ಮತ್ತು ಆಂಧ್ರ, ಆನಂತರ ತೆಲಂಗಾಣ, ಆನಂತರ ಕರ್ನಾಟಕದಂತೂ ಬಂದೇ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು. ಯಾಕೆಂದ್ರೆ ಮರಳಸಿದ್ದನ ಒಂದು ಭಕ್ತರು ಭಾಳಷ್ಟು ಕಡೆ ಇದ್ದಾರೆ. ಎಲ್ಲರ ಮನೆದೇವರು ಕೂಡ ಭಾಳಷ್ಟು ಮಹಾರಾಷ್ಟ್ರದಲ್ಲಿ ಮನೆದೇವರು ಯಾವ ನಂದೀಶ್ವರ ಆಗಿರ್ಬೋದು ಅಥವಾ ಮರಳಸಿದ್ದರ ಮನೆದೇವರು ಭಾಳಷ್ಟು ಮಂದಿ ಇದ್ದಾರೆ. ಎಲ್ಲ ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲದೆ ತಮ್ಮ ಒಂದು ಕುರುಬ ಹಾಲುಮತ ಸಮಾಜದವರು ಕೂಡ ಅವರ ಮನೆದೇವರಾಗಿ ಇಲ್ಲಿ ಭಾಳಷ್ಟು ಮನೆದೇವರಾಗಿ ಮರಳಸಿದ್ದರು ಇರೋದರಿಂದ ಅವರು ಕೂಡ ಇಲ್ಲಿ ಭಾಗಿಯಾಗಿ ಅವರ ಒಂದು ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.